Hello students, let us start with chapter 13, part 11, and the chapter name is Organisms and Population, and today's subheading is ಪ್ಯಾರಾಸಿಟಿಸಮ್. ಸೊ ಪ್ಯಾರಾಸಿಟಿಸಮ್ ಅಂತಂತಂದರೆ ಏನು ಅಂದರೆ ಒಂದು ಸ್ಪೀಶೀಸಿಗೆ ಬೆನಿಫಿಟ್ ಆಗುತ್ತೆ, ಅದನ್ನು ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಅದರ್ ಸ್ಪೀಶೀಸಿಗೆ ಏನಿದೆ ಅಂತಂತಂದರೆ ಲಾಸ್ ಆಗುತ್ತೆ, ಅದನ್ನು ಹೋಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೆನಿ ಪ್ಯಾರಾಸೈಟ್ಸ್ ಹ್ಯಾವ್ ಟು ಇವಾಲ್ವ್ ಟು ಬಿ ಹೋಸ್ಟ್ ಸ್ಪೆಸಿಫಿಕ್ ಅಂತಂದರೆ ಏನು ಅಂದರೆ ಪರ್ಟಿಕ್ಯುಲರ್ ಪ್ಯಾರಾಸೈಟ್ ವಿಲ್ ಟಾರ್ಗೆಟ್ ಅ ಪರ್ಟಿಕ್ಯುಲರ್ ಹೋಸ್ಟ್. ಅಂದರೆ ಇಲ್ಲೇನು ಕೊಟ್ಟಿದ್ದಾರೆ, ದೇ ಕ್ಯಾನ್ ಪ್ಯಾರಾಸಿಟೈಸ್ ಓನ್ಲಿ ಅ ಸಿಂಗಲ್ ಸ್ಪೀಶೀಸ್ ಆಫ್ ಅ ಹೋಸ್ಟು. ಸೊ ಈಗ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಏನಿರುತ್ತೆ, ಪ್ಯಾರಾಸೈಟ್ಸ್ ಏನಿದೆ ಅಂತಂದರೆ ಒಂದು ಸ್ಪೀಶೀಸು ಹೋಸ್ಟಿಗಷ್ಟೇ ಪ್ಯಾರಾಸೈಟ್ ಮಾಡಬಹುದು. ಇನ್ ಸಚ್ ಅ ವೇ ದ್ಯಾಟ್ ಬೋತ್ ಹೋಸ್ಟ್ ಆ್ಯಂಡ್ ದ ಪ್ಯಾರಾಸೈಟ್ ಟೆನ್ ಟು ಕೋ ಇವಾಲ್ವ್. ಸೊ ಯಾವ ರೀತಿ ಇರಬೇಕಾಗುತ್ತೆ, ಹೋಸ್ಟು ಮತ್ತು ಪ್ಯಾರಾಸೈಟ್ದು ಒಂದು ಯಾವ ರೀತಿ ರಿಲೇಷನ್ಶಿಪ್ ಇರಬೇಕಾಗುತ್ತೆ ಅಂದರೆ ದೇ ಹ್ಯಾವ್ ಟು ಇನ್ಫ್ಲೂಯೆನ್ಸ್ ಈಚ್ ಅದರ್, ಕೋ ಇವಾಲ್ವ್ ಅಂತಂದರೆ ದಟ್ ಈಸ್ ದ ಹೋಸ್ಟ್ ಇವಾಲ್ವ್ಸ್ ಅ ಸ್ಪೆಷಲ್ ಮೆಕ್ಯಾನಿಸಮ್ ಫಾರ್ ರಿಜೆಕ್ಟಿಂಗ್ ಆರ್ ರೆಸಿಸ್ಟಿಂಗ್ ದ ಪ್ಯಾರಾಸೈಟ್. ಸೊ ಈಗ ಒಂದಕ್ಕೊಂದು ಹೊಂದ್ಕೊಂಡು ಇರಬೇಕಾಗಿತ್ತು ಅಂತಂದಾಗ ಸೊ ಹೋಸ್ಟ್ ಹತ್ರ ಯಾವ ರೀತಿ ಮೆಕ್ಯಾನಿಸಮ್ ಇರುತ್ತೆ ಅಂತಂದರೆ ಐದರ್ ರಿಜೆಕ್ಟಿಂಗ್ ಅಂತಂದರೆ ಅನ್ಎಕ್ಸೆಪ್ಟ್ ಮಾಡಲಾರ್ದೇ ಅದನ್ನು ರಿಜೆಕ್ಟ್ ಮಾಡೋದು, ಆರ್ ರೆಸಿಸ್ಟಿಂಗ್ ಅದನ್ನು ತಾಳ್ಕೊಳ್ಬೋದು, ಇಲ್ಲಾಂತಂದರೆ ಫೈಟಿಂಗ್ ಅಗೇನ್ಸ್ಟ್ ಅ ಪ್ಯಾರಾಸೈಟ್. ಸೊ ಪ್ಯಾರಾಸೈಟ್ ಹ್ಯಾಸ್ ಟು ಇವಾಲ್ವ್ ಅ ಮೆಕ್ಯಾನಿಸಮ್ ಟು ಕೌಂಟರ್ಯಾಕ್ಟ್ ಆ್ಯಂಡ್ ನ್ಯೂಟ್ರಲೈಸ್ ದೆಮ್. ಸೊ ಇಲ್ಲಿ ಪ್ಯಾರಾಸೈಟ್ ಹತ್ರನೂ ಒಂದು ಸ್ಪೆಷಲ್ ಮೆಕ್ಯಾನಿಸಮ್ ಇರುತ್ತೆ ಟು ಕೌಂಟರ್ಯಾಕ್ಟ್, ದಟ್ ಈಸ್ ಆ್ಯಕ್ಟಿಂಗ್ ಅಗೇನ್ಸ್ಟ್ ದಟ್ ಪರ್ಟಿಕ್ಯುಲರ್ ಪ್ಯಾರಾಸೈಟ್ ಆರ್ ನ್ಯೂಟ್ರಲೈಸ್. ಸೊ ಈಗ ಏನಿದೆ ಅಂತಂದರೆ ಕೌಂಟರ್ಯಾಕ್ಟ್ ಅಂತಂದರೆ ಟು ಆ್ಯಕ್ಟ್ ಅಗೇನ್ಸ್ಟ್ ಅ ಪರ್ಟಿಕ್ಯುಲರ್ ಹೋಸ್ಟ್, ನ್ಯೂಟ್ರಲೈಸ್ ಅಂತಂದಾಗ ಏನಿದೆ ಅಂದರೆ ಮೇಕಿಂಗ್ ಇನ್ಎಫೆಕ್ಟಿವ್ ಇನ್ ಆರ್ಡರ್ ಟು ಬಿ ಸಕ್ಸಸ್ಫುಲ್ ವಿತ್ ದ ಸೇಮ್ ಹೋಸ್ಟ್. ಸೊ ಯಾಕಂತಂದರೆ ಒಂದು ಪ್ಯಾರಾಸೈಟ್ ಏನಿದೆ ಅಂತಂದರೆ ಒಂದು ಹೋಸ್ಟ್ ಜೊತೆ ಸಕ್ಸಸ್ಫುಲ್ ಇರಬೇಕಾಗಿತ್ತು ಅಂತಂತಂದರೆ ಈ ರೀತಿ ಏನಿದೆ ಅಂದರೆ ನ್ಯೂಟ್ರಲೈಸ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕಂಟೆಂಟ್ನಲ್ಲಿ ಏನಿದೆ ಅಂತಂದರೆ ಸೊ ಅಡಾಪ್ಟೇಷನ್ಸ್ ಆಫ್ ಪ್ಯಾರಾಸೈಟ್ಸ್. ಸೊ ಯಾವ್ಯಾವ ಅಡಾಪ್ಟೇಷನ್ಸ್ ಇರುತ್ತೆ, ಒಂದು ಪ್ಯಾರಾಸೈಟು ಹೋಸ್ಟ್ ಒಳಗಡೆ ಇರಬೇಕಾಗಿತ್ತು ಅಂತಂದಾಗ ಸೊ ಏನೇನು ಅಡಾಪ್ಟೇಷನ್ಸ್ ಇರುತ್ತೆ ಅಂದರೆ ಲಾಸ್ ಆಫ್ ಸೆನ್ಸ್ ಆರ್ಗನ್. ಸೊ ಫಸ್ಟ್ ಏನಾಗುತ್ತೆ, ಎಲ್ಲ ಸೆನ್ಸ್ ಆರ್ಗನ್ಸ್ ಏನಿದೆ ಅಂತಂದರೆ ವರ್ಕ್ ಮಾಡ್ತಾ ಇರಲ್ಲ. ಸೊ ನೆಕ್ಸ್ಟು ಪ್ರೆಸೆನ್ಸ್ ಆಫ್ ಅ ಅಡೇಸಿವ್ ಆರ್ಗನ್ಸ್. ಸೊ ಇಲ್ಲಿ ಅ ಸ್ಪೆಷಲ್ ಅಟ್ಯಾಚ್ಮೆಂಟ್ ಆಫ್ ಪರ್ಟಿಕ್ಯುಲರ್ ಆರ್ಗನ್ ಇರುತ್ತೆ, ಆರ್ ಸಕ್ಕರ್ಸ್ ಟು ಕ್ಲಿಂಗ್ ಆನ್ ಟು ದ ಹೋಸ್ಟ್. ಸಕ್ಕರ್ಸ್ ಇರುತ್ತೆ, ಸೊ ಯಾಕಂತಂದರೆ ಕ್ಲಿಂಗ್ ಅಂದಾಗ ಟು ಹೋಲ್ಡ್ ಅ ಪರ್ಟಿಕ್ಯುಲರ್ ಪ್ಯಾರಾಸೈಟ್. ಸೊ ಲಾಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅಂತಂದರೆ ವರ್ಕ್ ಮಾಡ್ತಾ ಇರಲ್ಲ. ಹೈ ರೀಪ್ರೊಡಕ್ಟಿವ್ ಕೆಪಾಸಿಟಿ. ಸೊ ರೀಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ ಅಂತಂದರೆ ಈ ಪ್ಯಾರಾಸೈಟ್ಸ್ನಲ್ಲಿ ಏನಿದೆ ಅಂದರೆ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಏನಿದೆ ಅಂತಂದರೆ ಸೊ ಲೈಫ್ ಸೈಕಲ್ ಆಫ್ ಪ್ಯಾರಾಸೈಟ್ಸ್ ಆರ್ ಆಫ್ಟನ್ ಕಾಂಪ್ಲೆಕ್ಸ್. ಸೊ ನಾರ್ಮಲಿ ನೀವು ಪ್ಯಾರಾಸೈಟ್ಸ್ದು ಲೈಫ್ ಸೈಕಲ್ ನೋಡ್ತಾ ಇರುವಾಗ ಏನಿದೆ ಅಂದರೆ ಇದು ಸಿಂಪಲ್ ಇಲ್ಲ, ಸೊ ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಸೊ ಯಾಕಂದರೆ ಹ್ಯೂಮನ್ ಲಿವರ್ ಫ್ಲೂಕ್ ಡಿಪೆಂಡ್ಸ್ ಆನ್ 2 ಇಂಟರ್ಮೀಡಿಯೇಟ್ ಹೋಸ್ಟ್. ಸೊ ಈಗ ಹ್ಯೂಮನ್ ಲಿವರ್ ಫ್ಲೂಕ್ ಏನಿದೆ ಅಂತಂದರೆ ತನ್ನ ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂತಂದರೆ 2 ಇಂಟರ್ಮೀಡಿಯೇಟ್ ಹೋಸ್ಟ್ ಬೇಕಾಗುತ್ತೆ, ಒಂದು ಸ್ನೇಲ್ ಆ್ಯಂಡ್ ಅ ಫಿಶ್. ಸೊ ಟು ಕಂಪ್ಲೀಟ್ ಇಟ್ಸ್ life cycle. So malarial parasite need a mosquito to spread to the other host. ಸೊ ಇಲ್ಲಿ ಮಲೇರಿಯದ್ದು ಪ್ಯಾರಾಸೈಟ್ ಏನಿದೆ ಅಂತಂದರೆ ಒಂದು ಹೋಸ್ಟ್ ಬೇಕಾಗುತ್ತೆ, ದಟ್ ಈಸ್ ಅ ಮಸ್ಕಿಟೋ ಬೇಕಾಗುತ್ತೆ ಟು ಸ್ಪ್ರೆಡ್ ಟು ದ ಅನದರ್ ಹೋಸ್ಟ್ ಆ್ಯಕ್ಚುಲಿ. ಸೊ ಹಾಗಾಗಿ ಸೊ ಇಲ್ಲೇನಿದೆ ಅಂತಂದರೆ ಏನು ಹೇಳ್ತಿದ್ದಾರೆ, ಲೈಫ್ ಸೈಕಲ್ ಆಫ್ ಪ್ಯಾರಾಸೈಟ್ಸ್ ಆರ್ ವೆರಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ಮೆಜಾರಿಟಿ ಆಫ್ ಪ್ಯಾರಾಸೈಟ್ಸ್ ಹಾರ್ಮ್ ದ ಹೋಸ್ಟ್. ದೇ ಮೇ ರೆಡ್ಯೂಸ್ ದ ಸರ್ವೈವಲ್, ಪಾಪ್ಯುಲೇಷನ್ ಡೆನ್ಸಿಟಿ ಆ್ಯಂಡ್ ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಆಫ್ ದ ಹೋಸ್ಟ್. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಸೊ ಭಾಳಷ್ಟು ಪ್ಯಾರಾಸೈಟ್ ಏನಿದೆ ಅಂದರೆ ಹೋಸ್ಟಿಗೆ ಹಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಏನೇನು ಮಾಡ್ಬೋದು ಆ ಹೋಸ್ಟಿಗೆ ಅಂತಂದರೆ ಫಸ್ಟು ಅದ್ರದ್ದು ಸರ್ವೈವಲ್ ರೇಟನ್ನು ರೆಡ್ಯೂಸ್ ಮಾಡುತ್ತೆ. ಸೆಕೆಂಡ್ ಏನಿದೆ ಅಂತಂದರೆ ಅದ್ರದ್ದು ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ನಂಬರ್ ಆಫ್ ಸ್ಪೀಶೀಸ್ ಆಫ್ ಹೋಸ್ಟನ್ನು ಸೈಜನ್ನು ರೆಡ್ಯೂಸ್ ಮಾಡುತ್ತೆ, ಅದರದ್ದು ಗ್ರೋತ್ ರೆಡ್ಯೂಸ್ ಆಗುತ್ತೆ. ಆಮೇಲೆ ರೀಪ್ರೊಡಕ್ಷನ್ ಆಗ್ತಕ್ಕಂಥ ಕೆಪಾಸಿಟಿ ಆಫ್ ಹೋಸ್ಟಿಂದ ಏನಿದೆ ಅಂದರೆ ರೆಡ್ಯೂಸ್ ಆಗುತ್ತೆ. ಸೊ ಇವೆಲ್ಲ ಏನಿದೆ ಅಂತಂತಂದರೆ ಒಂದು ಪ್ಯಾರಾಸೈಟ್ ಏನಿದೆ ಅಂತಂದರೆ ಹಾರ್ಮ್ ಮಾಡ್ತಕ್ಕಂಥ ಚಾನ್ಸಸ್ಸು. ದೇ ಮೈಟ್ ರೆಂಡರ್ ದ ಹೋಸ್ಟ್ ಮೋರ್ ವಲ್ನರಬಲ್ ಟು ದ ಪ್ರಿಡೇಷನ್ ಬೈ ಮೇಕಿಂಗ್ ಇಟ್ ಫಿಸಿಕಲಿ ವೀಕ್. ಒಂದು ಪ್ಯಾರಾಸೈಟ್ ಏನಿದೆ ಅಂತಂದರೆ ಇಟ್ ವಿಲ್ ಕಾಸ್ ಸಚ್ ಅ ಹಾರ್ಮ್ to a host either physically
ಆರ್ ಎಮೋಷ್ನಲಿ. ಫಿಸಿಕಲಿ ಏನಿದೆ ಅಂತಂದರೆ ಕಂಪ್ಲೀಟ್ಲಿ ಆ ಹೋಸ್ಟನ್ನು ಏನಿದೆ ಅಂದರೆ ವೀಕ್ ಮಾಡೋ ಕೆಪಾಸಿಟಿ ಆ ಪ್ಯಾರಾಸೈಟಿಗೆ ಇರುತ್ತೆ. ಸೊ ನೆಕ್ಸ್ಟ್ ಪ್ಯಾರಾಸಿಟಿಸಮ್ನಲ್ಲಿ ಏನಿದೆ ಅಂದರೆ ಟೈಪ್ಸ್ ಆಫ್ ಪ್ಯಾರಾಸೈಟ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ 2 ಟೈಪ್ ಇದೆ. ಅದರಲ್ಲಿ ಫಸ್ಟ್ ಒನ್ ಏನಿದೆ ಎಕ್ಟೋಪ್ಯಾರಸೈಟ್ ಆ್ಯಂಡ್ ದ ಸೆಕೆಂಡ್ ಒನ್ ಏನಿದೆ ಅಂತಂತಂದರೆ ಎಂಡೋಪ್ಯಾರಸೈಟ್ಸ್ ಅಂತ ಇದೆ. ಸೊ ಒನ್ ಬೈ ಒನ್ ಸ್ಟಡಿ ಮಾಡೋಣ. ಫಸ್ಟ್ ಒನ್ ಟೈಪ್ಸ್ ಆಫ್ ಪ್ಯಾರಾಸೈಟ್ಸ್ನಲ್ಲಿ ಎಕ್ಟೋಪ್ಯಾರಸೈಟ್ಸ್. ಎಕ್ಟೋ ಅಂತಂದರೆ ಈ ಪರ್ಟಿಕ್ಯುಲರ್ ಪ್ಯಾರಾಸೈಟ್ ಅಂದರೆ ಹೋಸ್ಟ್ ಬಾಡಿ ಹೊರಗಿನ ಸೈಡು ಇರುತ್ತೆ. ಸೊ ಪ್ಯಾರಾಸೈಟ್ ದಟ್ ಫೀಡ್ಸ್ ಆನ್ ಎಕ್ಸ್ಟರ್ನಲ್ ಸರ್ಫೇಸ್ ಆಫ್ ದ ಹೋಸ್ಟ್ ಆರ್ಗ್ಯಾನಿಸಮ್ಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಪ್ಯಾರಾಸೈಟ್ ಏನಿದೆ ಅಂತಂದರೆ ಹೋಸ್ಟ್ದು ಬಾಡಿ ಎಕ್ಸ್ಟರ್ನಲ್ ಅಂದರೆ ಹೊರಗಿನ ಸರ್ಫೇಸಿಗಿರುತ್ತೆ, ಅದನ್ನು ಎಕ್ಟೋಪ್ಯಾರಸೈಟ್ ಅಂತ ಹೇಳ್ತೀವಿ. ಫಸ್ಟ್ ಎಕ್ಸಾಂಪಲ್ ಲೈಸ್ ಆನ್ ದ ಹ್ಯೂಮನ್ ಅಂತ ಇದೆ. ಸೊ ಏನಿದೆ ಯೂಶ್ವಲಿ ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಏನಿದೆ ಅಂದರೆ ಲೈಸ್ ಅಂತ ಇದೆ. ಸೊ ಹ್ಯೂಮನ್ ಹೇರ್ಸ್ನಲ್ಲಿ ಪ್ರೆಸೆಂಟ್ ಇರುತ್ತೆ, ಸೊ ಬಾಡಿ ಹೊರಗಡೆ ಸೈಡ್ ಪ್ರೆಸೆಂಟ್ ಇದೆ, ಹಾಗಾಗಿ ಅದನ್ನು ಎಕ್ಟೋಪ್ಯಾರಸೈಟ್ ಅಂತ ಹೇಳ್ತೀವಿ. ಫಸ್ಟ್ ಇಮೇಜ್ನಲ್ಲಿ ನೀವು ನೋಡ್ಬೋದು. ಸೆಕೆಂಡ್ ಇಮೇಜ್ನಲ್ಲಿ ಏನಿದೆ ಅಂದರೆ ಟಿಕ್ಸ್ ಆನ್ ಡಾಗ್. ಡಾಗ್ ಮೇಲೆ ಚಿಕ್ಕ ಚಿಕ್ಕದು ಇನ್ಸೆಕ್ಟ್ಸ್ ಇರುತ್ತೆ, ಅದನ್ನು ಟಿಕ್ಸ್ ಅಂತ ಹೇಳ್ತೀವಿ. ಸೊ ಅದು ಬಾಡಿ ಹೊರಗಿನ ಸೈಡ್ ಇರೋದ್ರಿಂದ ಏನಿದೆ ಅಂದರೆ ಅದನ್ನು ಎಕ್ಟೋಪ್ಯಾರಸೈಟ್. ಇಲ್ಲಿ ಟಿಕ್ಸ್ ಅನ್ನೋದೇನಿದೆ ಅಂತಂದರೆ ಆ ಇನ್ಸೆಕ್ಟ್ಸ್ ಏನಿದೆ ಪ್ಯಾರಾಸೈಟ್ ಆಗುತ್ತೆ, ಡಾಗ್ ಏನಿದೆ ಅಂದರೆ ಹೋಸ್ಟ್ ಆಗುತ್ತೆ. ಥರ್ಡ್ ಎಕ್ಸಾಂಪಲ್ ಏನಿದೆ ಅಂತಂದರೆ ಮೆನಿ ಮರೈನ್ ಫಿಶ್ ಆರ್ ಇನ್ಫೆಸ್ಟೆಡ್ ವಿತ್ ದ ಎಕ್ಟೋಪ್ಯಾರಸೈಟ್ ದಟ್ ಈಸ್ ಕೋಪಿಪೋಡ್ಸ್ ಅಂತ ಇದೆ. ಸೊ ಭಾಳಷ್ಟು ಮರೈನ್ ಫಿಶ್ ಏನಿದೆ ಅಂತಂತಂದರೆ ಸೊ ಇಟ್ ವಿಲ್ ಐದರ್ ಕಾಸ್ ಡಿಸೀಸ್ ಆರ್ ಡ್ಯಾಮೇಜ್ ಟು ದೇರ್ ಐ. ಒಂದೇನಿದೆ ಅಂದರೆ ಇನ್ಫೆಸ್ಟೆಡ್ ವಿತ್ ದ ಎಕ್ಟೋಪ್ಯಾರಸೈಟ್. ಎಕ್ಟೋಪ್ಯಾರಸೈಟ್ಲಿಂದ ಏನಿದೆ ಅಂತಂದರೆ ಕಣ್ಣಿನ ಹತ್ರ ಏನಿದೆ ಅಂದರೆ ಡ್ಯಾಮೇಜ್ ಆಗುತ್ತೆ, ಇಲ್ಲ ಅಂತಂದರೆ ಡಿಸೀಸ್ ಥರ ಆಗುತ್ತೆ. ಅದನ್ನು ಆ ಪ್ಯಾರಾಸೈಟನ್ನು ಕೋಪಿಪೋಡ್ಸ್ ಅಂತ ಹೇಳ್ತೀವಿ. ಸೊ ಇದು ಏನಿದೆ ಎಕ್ಸಾಂಪಲ್ಸು ಎಕ್ಟೋಪ್ಯಾರಸೈಟ್ಸ್ದು. ಸೊ ನೆಕ್ಸ್ಟ್ ಪ್ಲ್ಯಾಂಟ್ ಎಕ್ಸಾಂಪಲ್ ಏನಿದೆ ಅಂದರೆ ಕುಸ್ಕುಟ ಅಂತ ಇದೆ. ಆ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ ದಟ್ ಈಸ್ ಕಾಮನ್ಲಿ ಫೌಂಡ್ ಗ್ರೋಯಿಂಗ್ ಆನ್ ದ ಹೆಡ್ಜ್ ಪ್ಲ್ಯಾಂಟ್. ಸೊ ನೀವು ಯೆಲ್ಲೋ ಕಲರ್ ಏನಿದೆ ಅಂತಂದರೆ ನೋಡ್ತಕ್ಕಂಥದ್ದು ತಳಗಡೆ ಇಮೇಜ್ನಲ್ಲಿ ಅದು ಏನಿದೆ ಕುಸ್ಕುಟ ಪ್ಲ್ಯಾಂಟ್ ಅಂತ ಇದೆ. ಇದು ಕುಸ್ಕುಟ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ ಏನಿದೆ ಅಂತಂದರೆ ಎಲ್ಲಿ ಗ್ರೋ ಆಗುತ್ತೆ ಅಂದರೆ ಹೆಡ್ಜ್ ಪ್ಲ್ಯಾಂಟ್ ಮೇಲೆ ಗ್ರೋ ಆಗುತ್ತೆ. has lost its chlorophyll and lives in the course of evolution. ಸೊ ಎವಲ್ಯೂಷನ್ ಪ್ರೋಸೆಸ್ ಆಗ್ತಾ ಇರುವಾಗ ಏನಿದೆ ಅಂತಂದರೆ ಈ ಕುಸ್ಕುಟ ಪ್ಲ್ಯಾಂಟ್ ಏನಿದೆ ಅಂತಂದರೆ ತನ್ನ ಕ್ಲೋರೋಫಿಲ್ ಕಂಟೆಂಟ್ ಆಯಿತು ಮತ್ತು ಲೀವ್ಸನ್ನು ಏನಿದೆ ಅಂದರೆ ಕಳ್ಕೊಂಡಿರುತ್ತೆ. ಸೊ ಹಾಗಾಗಿ ಕ್ಲೋರೋಫಿಲ್ ಕಂಟೆಂಟ್ ಇರಲಾರ್ದೇ ಇರೋದ್ರಿಂದ ಅದನ್ನು ಯೆಲ್ಲೋ ಕಲರಾಗಿ ಕಾಣಿಸುತ್ತೆ. ಇಟ್ ಡಿರೈವ್ಸ್ ಇಟ್ಸ್ ನ್ಯೂಟ್ರಿಷನ್ ಫ್ರಮ್ ದ ಹೋಸ್ಟ್ ಪ್ಲ್ಯಾಂಟ್ ವಿಚ್ ಇಟ್ ಪ್ಯಾರಾಸೈಟಿಸ್. ಸೊ ಇಲ್ಲಿ ಆ ಪರ್ಟಿಕ್ಯುಲರ್ ಏನಿದೆ ಅಂದರೆ ಕುಸ್ಕುಟ ಪ್ಲ್ಯಾಂಟ್ ಏನಿದೆ ಅಂತಂದರೆ ತನ್ನ ಫುಡ್ಡನ್ನು ತಾನೇ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ, ಹಾಗಾಗಿ ಹೆಡ್ಜ್ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ದ ನ್ಯೂಟ್ರಿಷನ್ ಆನ್ ದ ಹೋಸ್ಟ್ ಪ್ಲ್ಯಾಂಟ್. ದ ಫಿಮೇಲ್ ಮಸ್ಕಿಟೋ ಇಸ್ ನಾಟ್ ಕನ್ಸಿಡರ್ಡ್ ಅ ಪ್ಯಾರಾಸೈಟ್. ಸೊ ನಾವು ಏನು ಮಾಡ್ತೀವಿ, ಫಿಮೇಲ್ ಮಸ್ಕಿಟೋವನ್ನು ಪ್ಯಾರಾಸೈಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ಇಟ್ ಇಸ್ ನಾಟ್ ಟ್ರೂ. ಸೊ ಇಲ್ಲಿ ಫಿಮೇಲ್ ಮಸ್ಕಿಟೋವನ್ನು ಪ್ಯಾರಾಸೈಟಾಗಿ ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಆಲ್ದೋ ಇಟ್ ನೀಡ್ಸ್ ಅವರ್ ಬ್ಲಡ್ ಫಾರ್ ಅ ರೀಪ್ರೊಡಕ್ಷನ್. ನಮ್ಮ ಬ್ಲಡ್ ಬೇಕಾಗಿರುತ್ತೆ, ಅದಕ್ಕೆ ಎದಕ್ಕೆ ಬೇಕು ಅಂತಂದರೆ ಓನ್ಲಿ ಜಸ್ಟ್ ಫಾರ್ ದ ರೀಪ್ರೊಡಕ್ಷನ್ ಪ್ರೋಸೆಸ್ಸಿಗೆ ಬ್ಲಡ್ಡನ್ನು ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಪ್ನಲ್ಲಿ ಬರೋಣ ಎಂಡೋಪ್ಯಾರಸೈಟ್ಸ್. ಸೊ ಎಂಡೋಪ್ಯಾರಸೈಟ್ಸ್ ಅಂತಂದರೆ ಸೊ ಪರ್ಟಿಕ್ಯುಲರ್ ಹೋಸ್ಟ್ ಬಾಡಿ ಒಳಗಡೆ ಇರೋದ್ರಿಂದ ಅದನ್ನು ಎಂಡೋಪ್ಯಾರಸೈಟ್ಸ್ ಅಂತ ಹೇಳ್ತೀವಿ. ಪ್ಯಾರಸೈಟ್ ದಟ್ ಲಿವ್ ಇನ್ಸೈಡ್ ದ ಹೋಸ್ಟ್ ಬಾಡಿ ಅಟ್ ಡಿಫ್ರೆಂಟ್ ಸೈಟ್ಸ್. ಸೊ ಒಂದು ಪ್ಯಾರಸೈಟ್ ಏನಿದೆ ಅಂತಂದರೆ ಹೋಸ್ಟ್ ಬಾಡಿ ಒಳಗಡೆ ಪ್ರೆಸೆಂಟ್ ಇರುತ್ತೆ, ಇನ್ಸೈಡ್ ಇರುತ್ತೆ. ಸೊ ಬೇರೆ ಬೇರೆ ಸೈಟ್ಸ್ನಲ್ಲಿ ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, RBC. ಸೊ ಮೆನಿ ಆಫ್ ದ ಡಿಫ್ರೆಂಟ್ ಪಾರ್ಟ್ಸ್ನಲ್ಲಿ ಏನಿದೆ ಅಂತಂತಂದರೆ ಇನ್ಸೈಡ್ ದ ಹೋಸ್ಟ್ ಬಾಡಿನಲ್ಲಿ ಪ್ರೆಸೆಂಟ್ ಇರುತ್ತೆ. ದ ಲೈಫ್ ಸೈಕಲ್ ಆಫ್ ದ ಎಂಡೋಪ್ಯಾರಸೈಟ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್. ಸೊ ನಾರ್ಮಲಿ ನಾವು ಲೈಫ್ ಸೈಕಲನ್ನು ನೋಡ್ತಾ ಇರುವಾಗ ಒಂದು ಎಂಡೋಪ್ಯಾರಸೈಟ್ಸ್ ಭಾಳ ಕಾಂಪ್ಲಿಕೇಟೆಡ್ ಇದೆ, ಯಾಕಂದರೆ ದೇರ್ ಮಾರ್ಫೊಲಾಜಿಕಲ್ ಆ್ಯಂಡ್ ಅನಾಟೊಮಿಕಲ್ ಫ್ಯೂಚರ್ ಆರ್ ಸಿಂಪ್ಲಿಫೈಡ್ ವೈಲ್ ಎಂಫಸೈಸಿಂಗ್ ದೇರ್ ರೀಪ್ರೊಡಕ್ಟಿವ್ ಪೊಟೆನ್ಷಿಯಲ್. ಸೊ ನಾವು ಪರ್ಟಿಕ್ಯುಲರ್ ಇಲ್ಲಿ ಏನಿದೆ ಅಂದರೆ ಒಂದು ಪ್ಯಾರಸೈಟ್ಸ್ ಅಂದರೆ ಎಂಡೋಪ್ಯಾರಸೈಟ್ಸ್ದು ಮಾರ್ಫೊಲಜಿ ಅಂದರೆ ಎಕ್ಸ್ಟರ್ನಲಿ ಆಗಿರ್ಬೋದು ಆರ್ ಅದರದ್ದು ಸ್ಟ್ರಕ್ಚರ್ ವೈಸ್ ಅನಾಟೊಮಿಕಲಿ ಆಗಿರ್ಬೋದು ಭಾಳ ಸಿಂಪ್ಲಿಫೈಡ್ ಇದೆ, ವೈಲ್ ಅದರದ್ದು ರೀಪ್ರೊಡಕ್ಟಿವ್ ಪೊಟೆನ್ಷಿಯಲ್ ಏನಿದೆ ಅಂತಂದರೆ ಜಾಸ್ತಿ ಆಗಿರುತ್ತೆ. ಯಾಕಂದರೆ ರೀಪ್ರೊಡಕ್ಟಿವ್ ಕೆಪಾಸಿಟಿ ಏನಿದೆ ಅಂತಂದರೆ ಇನ್ಸೈಡ್ ದ ಬಾಡಿ ಇಟ್ ವಿಲ್ ಬಿ ಮೋರ್.
ಸೊ ನೆಕ್ಸ್ಟ್ ಹೆಡಿಂಗ್ನಲ್ಲಿ ಏನಿದೆ ಪ್ಯಾರಾಸಿಟಿಸಮ್ನಲ್ಲಿ ಬ್ರೂಡ್ ಪ್ಯಾರಾಸಿಟಿಸಮ್ ಇನ್ ಬರ್ಡ್ಸ್. ಹಿಯರ್ ದ ಪ್ಯಾರಾಸೈಟಿಕ್ ಬರ್ಡ್ ಲೇ ಎಗ್ಸ್ ಇನ್ ದ ನೆಸ್ಟ್ ಆಫ್ ಇಟ್ಸ್ ಹೋಸ್ಟ್ ಆ್ಯಂಡ್ ಲೆಟ್ಸ್ ದ ಹೋಸ್ಟ್ ಇನ್ಕ್ಯುಬೇಟ್ ದೆಮ್. ಸೊ ಇಲ್ಲಿ ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಏನಿದೆ ಅಂದರೆ ಕ್ರೋ ಅಂತ ಇದೆ, ಇನ್ನೊಂದು ಏನಿದೆ ಅಂದರೆ ಕೋಯಲ್ ಅಂತ ಇದೆ. ಸೊ ಇವೆರಡೂ ಬರ್ಡ್ಸ್, ಒಂದು ಕುಕ್ಕು ಅಂತ ಅನ್ಬೋದು ಅದನ್ನು, ಇಲ್ಲಾಂದರೆ ಕೋಯಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ ಪ್ಯಾರಾಸೈಟಿಕ್ ಬರ್ಡ್ ಏನು ಮಾಡುತ್ತೆ ಅಂದರೆ ತನ್ನ ಎಗ್ಸನ್ನು ಹೋಸ್ಟ್ ನೆಸ್ಟ್ನಾಗ ಏನಿದೆ ಅಂದರೆ ಲೇ ಮಾಡುತ್ತೆ. ಯಾಕಂದರೆ ಫಾರ್ ದ ಇನ್ಕ್ಯುಬೇಷನ್ ಪ್ರೋಸೆಸ್. ಡ್ಯೂರಿಂಗ್ ದ ಕೋರ್ಸ್ ಆಫ್ ಎವಲ್ಯೂಷನ್ ದ ಎಗ್ಸ್ ಆಫ್ ದ ಪ್ಯಾರಾಸೈಟಿಕ್ ಬರ್ಡ್ ಹ್ಯಾವ್ ಇವಾಲ್ವ್ ಟು ರಿಸೆಂಬಲ್ಸ್ ದ ಹೋಸ್ಟ್ ಎಗ್ ಇನ್ ಸೈಜ್ and color to reduce the chances of the host bird detecting the foreign egg and rejecting them from the nest. ಸೊ ಇಲ್ಲೇನಾಗುತ್ತೆ, ಡ್ಯೂರಿಂಗ್ ಎವಲ್ಯೂಷನ್ ಪ್ರೋಸೆಸ್ನಲ್ಲಿ ಏನಿದೆ ಅಂತಂದರೆ ಒಂದು ಎಗ್, ಆ ಪ್ಯಾರಾಸೈಟಿಕ್ ಬರ್ಡ್ದು ಎಗ್ಸ್ ಏನಿದೆ ಅಂತಂದರೆ ಹೋಸ್ಟ್ ಬರ್ಡ್ದು ಎಗ್ಗು ರಿಸೆಂಬ್ಲೆನ್ಸ್ ಆಗುತ್ತೆ, ಸೈಜ್ನಲ್ಲಾಗಿರ್ಬೋದು, ಕಲರ್ನಲ್ಲಾಗಿರ್ಬೋದು. ಸೊ ರಿಸೆಂಬ್ಲೆನ್ಸ್ ಇರೋದ್ರಿಂದ ಏನಿದೆ ಅಂತಂದರೆ ಅಲ್ಲಿ ಚಾನ್ಸಸ್ ಆಫ್ ರಿಜೆಕ್ಟಿಂಗ್ ಏನಿದೆ ಅಂತಂತಂದರೆ ಆರ್ ಡಿಟೆಕ್ಟಿಂಗ್ ಅ ಪರ್ಟಿಕ್ಯುಲರ್ ಎಗ್ ಏನಿದೆ ಅಂದರೆ ರೆಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಇಲ್ಲಂತಂದರೆ ಒಂದು ವೇಳೆ ಆ ಪರ್ಟಿಕ್ಯುಲರ್ ಎಗ್ ಯಾವುದಿದೆ ಅಂತ ಗೊತ್ತಾಯಿತು ಅಂತಂದರೆ ಆ ಹೋಸ್ಟ್ ಏನಿದೆ ಅಂತಂತಂದರೆ ಅದನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಥ್ರೂ ಔಟ್ ಫ್ರಮ್ ದ ನೆಸ್ಟ್. ಸೊ ಎಕ್ಸಾಂಪಲ್ ಏನಿದೆ ಅಂದರೆ ಬ್ರೂಡ್ ಪ್ಯಾರಾಸಿಟಿಸಮ್ ಬಿಟ್ವೀನ್ ಅ ಕುಕ್ಕು ಆ್ಯಂಡ್ ಅ ಕ್ರೋ. Thank you for watching this video. So let us discuss with the next topic in part 12.